ಭಾರತ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯುವಂಥ ಅವಕಾಶ ನೀಡಬೇಕಂತೇಳಿ ಕರವೇ ಸ್ವಾಭಿಮಾನಿ ಸೇನೆ ಹಲವಾರು ಸಲ ಹೋರಾಟಗಳನ್ನು ಮಾಡಿದೆ, ಒತ್ತಾಯಿಸ್ತಿದೆ. ಎಲ್ಲ ಇಲಾಖೆಗಳಿಗೂ ಕರವೇ ಸ್ವಾಭಿಮಾನಿ ಸೇನೆ ವತಿಯಿಂದ ನಾವು ಪತ್ರಗಳನ್ನು ಬರೆದಿದ್ದೀವಿ. ಆದರೆ ಇದುವರೆಗೂ ಯಾವುದೂ ರಿಪ್ಲೈ ನಮಗೆ ಬಂದಿಲ್ಲ. ಬಟ್ ನಮ್ಮ ಮನವಿ ಏನಂದರೆ, ನಮ್ಮ ರೈಲ್ವೆ ಇಲಾಖೆ ವತಿಯಿಂದ ನಮ್ಮ ಸೋಮಣ್ಣವರಿದ್ದಾರೆ ಮಿನಿಸ್ಟ್ರು, ಅವರಿಗೆ ನಮ್ಮ ವಿನಂತಿ ಏನಂದರೆ, ಪ್ರಧಾನಮಂತ್ರಿ ಅವರಿಗೆ, ಮಾನ್ಯ ಪ್ರಧಾನಿ ಅವರಿಗೆ ನಮ್ಮ ವಿನಂತಿ ಏನಂದರೆ, ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯುವಂಥ ಅವಕಾಶ ನೀಡಬೇಕಾಗಿ ನಮ್ಮ ವಿನಂತಿ. ಸರ್, ಸಾಕಷ್ಟು ವರ್ಷಗಳಿಂದ ಹೋರಾಟ ನಿಮ್ಮ ಮುಂದುವರೆದ ಭಾಗ ಸರ್. ಈ ಹಿಂದೆಲ್ಲೂ ಕೂಡ ನಿಮ್ಮ ರೈಲ್ವೆ ಇಲಾಖೆಗೆ, ನೈಋತ್ಯ ಇಲಾಖೆಗೆ ನಿಮ್ಮ ನಾಯಕರ ನೇತೃತ್ವದಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಸ್ಪಂದಿಸುವಂತ ಕೆಲಸ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇಲ್ಲ ಅನ್ನೋದು. ಇಲ್ಲ ಸ್ಪಂದಿಸುವ ಕೆಲಸ ಈ ರೈಲ್ವೆ ಇಲಾಖೆಯಿಂದ ಇಲ್ಲ. ರೈಲ್ವೆ ಇಲಾಖೆ ಭಾಳಷ್ಟು ಕೆಲಸಗಳು ಇಟ್ಕೊಂಡಿದೆ. ಅದರಲ್ಲಿ ಇದೇ ಒಂದು ಕೆಲಸ ನಮ್ಮದೇ ಜವಾಬ್ದಾರಿ ಅಂತೇಳಿ ಅವ್ರು ತಿಳ್ಕೊಂಡು ಮಾಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇದಕ್ಕೆ ನಾವು ಏನು ಮನವಿ ಪತ್ರ ಕೊಟ್ಟಿದ್ದೀವಿ, ಅದಕ್ಕೆ ಇದುವರೆಗೂ ರಿಪ್ಲೈ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕಾರ್ಯ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ.